ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಆದಿಲೋಕ ಯೂಟ್ಯೂಬ್ ಚಾನಲ್. ಚಿಕ್ಕ ಮಕ್ಕಳು ಅಳುವಾಗ ಕಣ್ಣೀರು ಬರೋದಿಲ್ಲ, ಏಕೆ? ಕಾರಣ ತಿಳಿದ್ರೆ ಅಮ್ಮಂದಿರಿಗೆ ಅಚ್ಚರಿ ಆಗಬಹುದು. ಹೌದು ಫ್ರೆಂಡ್ಸ್, ನವಜಾತ ಶಿಶುಗಳು ಅಳುವಾಗ ಕಣ್ಣೀರು ಎಂದಿಗೂ ಬರೋದಿಲ್ಲ. ಇದಕ್ಕೆ ಕಾರಣ ಏನೆಂದು ಯಾರಿಗಾದರೂ ಗೊತ್ತಿದೆಯಾ? ಈ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಯೋಣ ಬನ್ನಿ. ನಮಗೆ ಏನಾದರೂ ಬೇಜಾರಾದರೂ ಕೂಡ ಕೆಮ್ಮು ಅಥವಾ ಸೀನು ಬಂದ್ರೂ ಕಣ್ಣುಗಳಿಂದ ಬೇಗನೆ ನೀರು ಬರುತ್ತವೆ. ಕೆಲವೊಮ್ಮೆ ನಾವು ಈ ಕಣ್ಣೀರನ್ನು ತಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೇವೆ, ಆದರೆ ಅದು ಕೂಡ ತಡೆಯೋಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನವಜಾತ ಶಿಶುಗಳು ಅಳುವಾಗ ಕಣ್ಣೀರು ಎಂದಿಗೂ ಹೊರಬರೋದಿಲ್ಲ ಅನ್ನೋದನ್ನು ನೀವೆಲ್ಲರೂ ಕೂಡ ಗಮನಿಸಿರ್ತೀರ. ನವಜಾತ ಶಿಶುಗಳು ತನಗೆ ಹಸಿವಾಗಿದೆಯೇ, ಶೀತ, ಹೊಟ್ಟೆ ನೋವು, ನಿದ್ದೆ ಏನೂ ಹೇಳಬೇಕಂದ್ರೂ ತಕ್ಷಣ ಅಳುತ್ತವೆ. ಆ ಸಂದರ್ಭದಲ್ಲಿ ನೀವು ಎಚ್ಚರಿಕೆಯಿಂದ ನೋಡಿದರೆ ಅದು ಜೋರಾಗಿ ಅಳುವುದನ್ನು ಮಾತ್ರ ಕಾಣಬಹುದು. ಆದರೆ ಈ ಮಗುವಿನ ಕಣ್ಣುಗಳಿಂದ ಎಂದಿಗೂ ಕೂಡ ಕಣ್ಣೀರು ಬರೋದಿಲ್ಲ. ಇದರ ಹಿಂದಿನ ಕಾರಣ ತಿಳಿದರೆ ನಿಮಗೆ ಆಶ್ಚರ್ಯನೂ ಕೂಡ ಆಗಬಹುದು. ನವಜಾತ ಶಿಶುಗಳು ಅಳುತ್ತವೆ, ಆದರೆ ಅವುಗಳು ಕಣ್ಣಿನಿಂದ ಕಣ್ಣೀರು ಬರೋದಿಲ್ಲ. ಯಾಕಂತಂದರೆ ನವಜಾತ ಶಿಶುಗಳ ದೇಹದಲ್ಲಿ ಕಣ್ಣೀರಿನ ನಾಳಗಳು ಹುಟ್ಟಿದ ತಕ್ಷಣ ಅಭಿವೃದ್ಧಿ ಆಗೋದಿಲ್ಲ ಅನ್ನೋದು ಆರೋಗ್ಯ ತಜ್ಞರು ಹೇಳ್ತಾರೆ. ಅಷ್ಟೇ ಅಲ್ಲದೆ ಅವರ ದೇಹಗಳಲ್ಲಿ ಸಾಕಷ್ಟು ನೀರಿನ ಮಟ್ಟ ಇಲ್ಲದ ಕಾರಣ ಕಣ್ಣೀರು ಕೂಡ ಹರಿಯೋದಿಲ್ಲ. ಜನನ ನಂತರ 4-5 ವಾರಗಳ ನಂತರ ಮಗುವಿನ ಕಣ್ಣುಗಳಲ್ಲಿ ಕಣ್ಣೀರಿನ ನಾಳಗಳು ಬೆಳವಣಿಗೆ ಆಗ್ತವೆ. ಮತ್ತು ನಂತರ ಮಗು ಅಳುವಾಗ ಈ ಕಣ್ಣೀರಿನ ನಾಳಗಳಿಂದ ಕಣ್ಣೀರು ಹೊರಬರುತ್ತೆ. ಕಣ್ಣೀರು ಮಾತ್ರವಲ್ಲ ಫ್ರೆಂಡ್ಸ್, ಬೆವರು ಕೂಡ ಬರೋದಿಲ್ಲ. ನವಜಾತ ಶಿಶುವಿನ ಕಣ್ಣುಗಳಲ್ಲಿ ಕಣ್ಣೀರು ಬರೋದಿಲ್ಲ, ಜೊತೆಗೆ ಬೆವರುವುದೂ ಇಲ್ಲ. ಇದಕ್ಕೆ ಇನ್ನೊಂದು ಕಾರಣ ಕೂಡ ಇದೆ. ಅದೇನೆಂದರೆ ಮಗುವಿನ ದೇಹದಲ್ಲಿ ಹುಟ್ಟಿದ ತಕ್ಷಣ ಬೆವರು ಗ್ರಂಥಿಗಳನ್ನು ಅಭಿವೃದ್ಧಿಪಡಿಸೋದಿಲ್ಲ, ಅದರಿಂದ ಬೆವರು ಕೂಡ ಬರೋದಿಲ್ಲ. ಬೆಳವಣಿಗೆಯ ಕೆಲವು ವಾರಗಳ ನಂತರ ಮಗುವಿನ ದೇಹದಲ್ಲಿ ಬೆವರು ಗ್ರಂಥಿಗಳು ರೂಪುಗೊಂಡಾಗ ಮೊದಲು ಬೆವರು ಹಣೆಯ ಮೇಲೆ ಕಾಣಿಸಿಕೊಳ್ಳುತ್ತೆ. ಇದರ ನಂತರ ಅವುಗಳ ಕೈಗಳು ಮತ್ತು ಪಾದಗಳು ಬೆವರೋಕೆ ಪ್ರಾರಂಭವಾಗುತ್ತೆ. ಜನನದ ನಂತರದ ಮೊದಲ 4 ವಾರಗಳಲ್ಲಿ ದೇಹದಲ್ಲಿ ಅನೇಕ ಗ್ರಂಥಿಗಳು ಬೆಳವಣಿಗೆ ಆಗುತ್ತೆ ಮತ್ತು ಅವು ಅಭಿವೃದ್ಧಿ ಹೊಂದಿದ ನಂತರವೇ ಮಗುವಿನ ಎಲ್ಲ ಕಾರ್ಯಗಳು ಪೂರ್ಣಗೊಳ್ಳೋಕ್ಕೆ ಪ್ರಾರಂಭವಾಗುತ್ತೆ ಅನ್ನೋದು ಆರೋಗ್ಯ ತಜ್ಞರು ಹೇಳ್ತಾರೆ.